ಎಕ್ಸ್ಟ್ರಾ ಬ್ರೆಡ್ ಇದ್ದಾಗ ನಮ್ಮ ಮನೇಲಿ ನಾವು ಬ್ರೆಡ್ ಉಪ್ಮಾ ಅಂತ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಬ್ರೆಡ್ ಉಪ್ಮಾ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ಇದನ್ನು ಮಾಡೋಕ್ಕೆ ಮೊದಲು ಬ್ರೆಡ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು. ನಂತರ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಶೇಂಗಾ ಬೀಜ ಹಾಕಿದ್ದೀನಿ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಆಮೇಲೆ ಕಟ್ ಮಾಡಿರೋ ಅಂಥ ಬ್ರೆಡ್ನ ಬಾಣಲಿಲಿ ಹಾಕಿ ಸ್ವಲ್ಪ ನೀರು ಚಿಮ್ಕಿಸಿದ್ದೀನಿ. ಯಾಕೆಂದರೆ ಸ್ವಲ್ಪ ಮೆತ್ತಗಾಗಲಿ, ಇಲ್ಲಾಂದರೆ ತುಂಬ ಡ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಬ್ರೆಡ್ ಉಪ್ಪಿಟ್ಟು. ತುಂಬಾ ಈಸಿ ಮಾಡೋದು. ಸೇವ್ ಹಾಕ್ಕೊಂಡು ಸವಿತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಎಕ್ಸ್ಟ್ರಾ ಬ್ರೆಡ್ ಇದ್ದಾಗ ನಮ್ಮ ಮನೇಲಿ ನಾವು ಬ್ರೆಡ್ ಉಪ್ಮಾ ಅಂತ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಬ್ರೆಡ್ ಉಪ್ಮಾ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ಇದನ್ನು ಮಾಡೋಕ್ಕೆ ಮೊದಲು ಬ್ರೆಡ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು. ನಂತರ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಶೇಂಗಾ ಬೀಜ ಹಾಕಿದ್ದೀನಿ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಆಮೇಲೆ ಕಟ್ ಮಾಡಿರೋ ಅಂಥ ಬ್ರೆಡ್ನ ಬಾಣಲಿಲಿ ಹಾಕಿ ಸ್ವಲ್ಪ ನೀರು ಚಿಮ್ಕಿಸಿದ್ದೀನಿ. ಯಾಕೆಂದರೆ ಸ್ವಲ್ಪ ಮೆತ್ತಗಾಗಲಿ, ಇಲ್ಲಾಂದರೆ ತುಂಬ ಡ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಬ್ರೆಡ್ ಉಪ್ಪಿಟ್ಟು. ತುಂಬಾ ಈಸಿ ಮಾಡೋದು. ಸೇವ್ ಹಾಕ್ಕೊಂಡು ಸವಿತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ.